ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ರೈನ್ಬೋ ವರ್ಕ್ಬುಕ್ ವಿತ್ ಆಕ್ಟಿವಿಟೀಸ್ ಇಂಗ್ಲಿಷ್ ಪಾರ್ಟ್ 1 5ನೇ ತರಗತಿಯ ಒಂದು ರೈನ್ಬೋ ಪಠ್ಯಪುಸ್ತಕದ ಪ್ರಶ್ನೆಗಳ ಉತ್ತರಗಳನ್ನು ವಿವರಣೆ ಮುಖಾಂತರ ಬಿಡಿಸಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಈ ವಿಡಿಯೋ ಶಿಕ್ಷಕರಿಗೆ, ವಿದ್ಯಾರ್ಥಿಯ ಪೋಷಕರಿಗೆ ಉಪಯುಕ್ತವಾಗುತ್ತದೆ. ಕಂಟೆಂಟ್: ಟೈಟಲ್, ಹ್ಯಾಪಿ ಬರ್ತ್ಡೇ, ಸೇವ್ ದ ಎನ್ವಿರಾನ್ಮೆಂಟ್, ಮೈ ಕಲರ್ ಮೈ ವರ್ಲ್ಡ್, ಫ್ರೆಂಡ್ಶಿಪ್, ಡಿಗ್ನಿಟಿ, ಕರ್ನಾಟಕ, ಟ್ರೀಸ್. ಈ ಒಂದು ವಿಷಯಗಳ ಕುರಿತು, ಅಧ್ಯಯನಗಳ ಕುರಿತು ನಾವು ಅಭ್ಯಾಸದ ಪ್ರಶ್ನೆಗಳ ಉತ್ತರವನ್ನು ನೋಡೋಣ. ಯೂನಿಟ್ 1, ಹ್ಯಾಪಿ ಬರ್ತ್ಡೇ. Rahim is my friend. Yesterday was his 10th birthday. On that day, he wore a new clothes given by his parents. My friends and I presented him a dictionary. He liked it very much and he said I will bring it to the classes every day. ಅಂದರೆ ಇಲ್ಲಿ ರಹೀಮನ 10ನೇ ವರ್ಷದ ಬರ್ತ್ಡೇಯನ್ನು ಆಚರಣೆ ಮಾಡುವಾಗ ಹಲವಾರು ಪೇರೆಂಟ್ಸ್ಗಳು, ಗೆಸ್ಟ್ಗಳು ಆತನಿಗೆ ಬಟ್ಟೆಯನ್ನು ಗಿಫ್ಟ್ ಮಾಡ್ತಾರೆ. ಆತನ ಫ್ರೆಂಡ್ಗಳು, ಆತನಿಗೆ ಸ್ನೇಹಿತರು ಡಿಕ್ಷನರಿಯನ್ನು ಗಿಫ್ಟ್ ಮಾಡ್ತಾರೆ. ಅದು ಅವನಿಗೆ ತುಂಬ ಇಷ್ಟ ಆಗುತ್ತೆ. ಅದನ್ನು ನಾನು ಕ್ಲಾಸಿಗೆ ತೆಗೆದುಕೊಂಡು ಬರ್ತೀನಿ ಯಾವಾಗಲೂ ಅಂತ ಹೇಳ್ತಾನೆ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು: Whose birthday is mentioned in the passage? Rahim's birthday is mentioned in the passage. What parents did Rahim's parents give him? ಅಂದರೆ ರಹೀಮನ ಪೋಷಕರು ಅವನಿಗೆ ಏನು ಉಡುಗೊರೆಯನ್ನು ನೀಡಿದರು? Rahim's parents gave him new clothes as parent. What did his friends present him? His friends presented him a dictionary. What do you think Rahim will do with the present given by his friends? Rahim will bring that present to school every day. How old will Rahim be next year? Rahim will be 11 years old next year. Did Rahim like the present given by his friends? Yes, Rahim liked the present given by his friends. How old are you? I am 10 years old. Recall and write the present your parents gave you on your last birthday. Also write your date of birth. Last time my parents presented bat to me, date of birth. Write their sentence on what you do on your birthday. On my birthday I go to temple and after prayers I give chocolates to all my friends. In the evening I cut cake and enjoy the party. ಅದೇ ರೀತಿ ಇಲ್ಲೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಆ ಒಂದು ಪ್ಯಾರಾಗ್ರಾಫ್ಗೆ ಪ್ರಶ್ನೆಗಳನ್ನು ಸಹ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರವನ್ನು ಕೂಡ ಉತ್ತರಿಸಿದ್ದೇನೆ. ಮೀನಿಂಗ್ಫುಲ್ ಸೆಂಟೆನ್ಸ್ ಅಂದರೆ ಅನುಕ್ರಮವಾಗಿ
ಕ್ರಮವಾಗಿ ಬರೆಯುವಂತಹದ್ದು. ಅದೇ ರೀತಿ ಗ್ರಾಮರ್ ಆ್ಯಂಡ್ ವೆಕ್ಯಾಬ್ಯುಲರಿ. Read the following sentence carefully and fill in the blanks using the opposite of the words ಅಂಡರ್ಲೈನ್ಡ್. ಅಂದರೆ ಆಪೋಸಿಟ್ ವರ್ಡನ್ನು ನಾವು ಬರಿಬೇಕು. ಆ ಒಂದು ಅಂಡರ್ಲೈನ್ ವಿಷಯಕ್ಕೆ ಇರುವಂತಹದ್ದನ್ನು. ಫಾರ್ ನಿಯರ್ ಅಂತಂದರೆ ದೂರ ಹತ್ತಿರ. ಹಾಗಾಗಿ ನೆಕ್ಸ್ಟ್ ನೇಮಿಂಗ್ ವರ್ಡ್ಸ್ ಆ್ಯಂಡ್ ಆ್ಯಕ್ಷನ್ ವರ್ಡ್ಸ್. ರೈನಿಂಗ್, ಬಸ್ ಸ್ಟ್ಯಾಂಡ್, ವೇಟಿಂಗ್, ಹೋಮ್, ಇನ್ನೂ ಹಲವಾರು ಉದಾಹರಣೆಗಳನ್ನು ನೋಡಬಹುದು. ಎಕ್ಸಾಂಪಲ್, ರೈಟ್ ಅಬೌಟ್ ಯುವರ್ ಸೆಲ್ಫ್ ಇನ್ 5 ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ನೀವು ನಿಮ್ಮ ಯುವರ್ ಸೆಲ್ಫ್ 5 ಸೆಂಟೆನ್ಸ್ ನಿಮ್ಮ ಒಂದು ಎಕ್ಸಾಮ್ ಪ್ರಿಪ್ರೇಷನ್ ಆ್ಯಕ್ಷನ್ ವರ್ಡ್ಸ್ ಈ ರೀತಿಯಾಗಿ ಬರೀಬಹುದು. ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ. Change the words. Unit 2, Save the environment. Parisara. Once there lived a woodcutter in a small cottage on the bank of a small stream with his wife, a son and a daughter. ಈ ರೀತಿಯಾದಂತಹ ಒಂದು ಪ್ಯಾಸೇಜನ್ನು ನೋಡಬಹುದು. ಈ ಒಂದು ಪ್ಯಾಸೇಜ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನೋಡೋಣ. ಹೌ ಮೆನಿ ಪೀಪಲ್ ಲಿವ್ಡ್ ವಿತ್ ದ ವುಡ್ ಕಟರ್ ಇನ್ ಈಸ್ ಕಾಟೇಜ್. ಅಂದರೆ ಮರವನ್ನ ಕಡಿಯುವವನ ಮನೆಯಲ್ಲಿ ಎಷ್ಟು ಜನ ವಾಸವಾಗಿದ್ರು ಅಂತ. 3 people lived with the wood cutter. How did he earn his living? ಅಂದರೆ ಅವನು ತನ್ನ ದುಡಿಮೆಯನ್ನ ಯಾವ ರೀತಿಯಾಗಿ ಗಳಿಸ್ತಾ ಇದ್ದ. ಬೈ ಕಟಿಂಗ್ ವುಡ್ ಇನ್ ದ ಫಾರೆಸ್ಟ್ ಆ್ಯಂಡ್ ಸೇಲಿಂಗ್ ದೆಮ್. ಅಂದರೆ ಮರಗಳನ್ನು ಕಡಿದು ಅವುಗಳನ್ನು ಮಾರುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ವೇರ್ ವಾಸ್ ದ ವುಡ್ ಕಟರ್ಸ್ ಕಾಟೇಜ್. ಅಂದರೆ ಮರ ಕಡಿಯುವವನ ಮನೆ ಎಲ್ಲಿ ಇತ್ತು ಅಂತ. ದ ಕಾಟೇಜ್ ವಾಸ್ ಆನ್ ದ ಬ್ಯಾಂಕ್ ಆಫ್ ಎ ಸ್ಮಾಲ್ ಸ್ಟ್ರೀಮ್. ಅಂದರೆ ಬ್ಯಾಂಕಿನ ನದಿಯ ಒಂದು ಅಂದರೆ ದಂಡೆಯ ಮೇಲೆ ಇತ್ತು. ಅಂದರೆ ಒಂದು ಸಣ್ಣ ಹಳ್ಳದ ದಂಡೆಯ ಮೇಲೆ ಇತ್ತು ಅಂತ. ಡಿಡ್ ದ ವುಡ್ಕಟರ್ಸ್ ಸನ್ ವಾಂಟ್ ಹೀಸ್ ಫಾದರ್ ಟು ಕಟ್ ದ ವುಡ್. ಅಂದರೆ ಮರ ಕಡಿಯುವವನ ಮಗ ತಂದೆ ಮರವನ್ನು ಕಡಿಯುವುದನ್ನು ಬಯಸಿದನ. ನೋ, ದ ವುಡ್ಕಟರ್ಸ್ ಸನ್ ಡಿಡ್ ನಾಟ್ ವಾಂಟ್ ಈಸ್ ಫಾದರ್ ಟು ಕಟ್ ದ ವುಡ್. ಅವನು ಮರವನ್ನ ಕಡಿಬೇಡ ಅಂತ ಹೇಳ್ತಾ ಇದ್ದ. ವೈ ಡಿಡ್ ದ ಸನ್ ನಾಟ್ ವಾಂಟ್ ಈಸ್ ಫಾದರ್ ಟು ಕಟ್ ದ ವುಡ್. ಅಂದರೆ ತಂದೆ ಮರವನ್ನ ಕಡಿಯುವುದು ಮಗನಿಗೆ ಯಾಕೆ ಇಷ್ಟ ಆಗ್ತಿರ್ಲಿಲ್ಲ ಅಂತ. ಅಂದರೆ ದ ಸನ್ ವಾಂಟೆಡ್ ಟು ಸೇವ್ ದ ಎನ್ವಿರಾನ್ಮೆಂಟ್. ಅಂದರೆ ಆತನಿಗೆ ಪರಿಸರ ಸಂರಕ್ಷಣೆ ಬಹಳ ಮುಖ್ಯವಾಗಿತ್ತು. ಡೂ ಯು ಥಿಂಕ್ ಇಟ್ ಈಸ್ ಗುಡ್ ಟು ಕಟ್ ಟ್ರೀಸ್? ನೋ, ಇಟ್ ಈಸ್ ನಾಟ್ ಗುಡ್ ಟು ಕಟ್ ಟ್ರೀಸ್. ಅಂದರೆ ಮರಗಳನ್ನು ಕಡಿಯುವುದು ಒಳ್ಳೆಯದಲ್ಲ. ವಾಟ್ ರೀತಿಯಾದಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು.
ಇಲ್ಲಿ ಒಂದು ಮರ ಕಡಿಯುವ ಒಂದು ಸನ್ನಿವೇಶವನ್ನ ವಿವರಣೆಯ ಒಂದು ಪ್ಯಾಸೇಜನ್ನು ನಾವು ನಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರಿಬೇಕಾಗುತ್ತೆ. ಡಯಟ್, ಎ ಡಯಟ್ ಅಂದರೆ ಫ್ರೂಟ್ಸ್, ವೆಜಿಟೇಬಲ್ಸ್ ಇವುಗಳನ್ನು ಹೀಟ್ ಮಾಡುವಂತಹದ್ದು. ಮೈಕ್ರೋ ಟೆಸ್ಟ್, ಚೇಂಜ್ ದ ರೈಟ್. ಪ್ಯಾಸೇಜ್ ಯೂಸಿಂಗ್ ಇನ್ ಅಟ್ ಇದನ್ನ ಬಳಸೋದು. ಯೂನಿಟ್ 3 ಮೈ ಕಲರ್ ಮೈ ವರ್ಡ್. ಈ ಒಂದು ಯೂನಿಟಿಗೆ ಸಂಬಂಧಿಸಿದಂತೆ ಕ್ವಶನ್ಸ್. ಹೌ ಡು ವಿಂಡ್ಸ್ ಬ್ಲೋ ಇನ್ ದ ಡೆಸರ್ಟ್? ಅಂದರೆ ಮರುಭೂಮಿಯಲ್ಲಿ ಗಾಳಿ ತುಂಬ ಬಲವಾಗಿ ಬೀಸುತ್ತದೆ ಅಂತ ಅರ್ಥ. ದ winds blow very hard in the desert. What color covers in the desert? The sand covers the desert. Which are the colors mentioned in the passage? Pink, brown, orange, yellow and green. Which is your favorite color? My favorite color is blue. ಇದೇ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. ಕಲರ್ ದ ರೈನ್ಬೋ. ರೈನ್ಬೋ ಅಂದರೆ ಕಾಮನಬಿಲ್ಲು. ಈ ಒಂದು ಕಾಮನಬಿಲ್ಲು ಮಳೆಯ ನಂತರ ಕಾಣಿಸುವಂತಹ, ಆಕಾಶದಲ್ಲಿ ಕಾಣಿಸುವಂತಹ ಒಂದು ಚಿತ್ರ. ದ ರೈನ್ಬೋ ಈಸ್ ಬ್ಯೂಟಿಫುಲ್. ಸ್ಕೈ, ದ ಸನ್, ಮೂನ್ ಆ್ಯಂಡ್ stars are in the sky. Moon, the moon around the earth. Sun, the sun give us light and energy. Stars, the stars shine in the night. ಅಂದರೆ ಸೆಂಟೆನ್ಸ್ ಓನ್ ಯುವರ್ ಓನ್ ಅಂತಂದರೆ ಸ್ವಂತ ವಾಕ್ಯವನ್ನು ಬಳಸುವಂತಹದ್ದು. ಕಲರ್ ದ ಫ್ಲವರ್ ವಿತ್ ದ ಕಲರ್ಸ್ ಆಫ್ ದ ರೈನ್ಬೋ. ವಿ violet, I indigo, B blue, G green, Y yellow, O orange, R red. 7 colors. Complete the colors missing the letters. ಅಂದರೆ ಬಿಟ್ಟಿರುವಂತಹ ಅಕ್ಷರಗಳನ್ನು ತುಂಬಿ ಕಲರ್ಸ್ ಆ ಒಂದು ಅಕ್ಷರವನ್ನು ಬರೆಯುವಂತಹದ್ದು. ರೈಟ್ ದ 3 ಸೆಂಟೆನ್ಸ್ ಇನ್ ವೈ ಯು ಲೈಕ್ ರೈನ್ಬೋ. ಅಂದರೆ ನೀವು ಕಾಮನಬಿಲ್ಲನ್ನು ಏಕೆ ಇಷ್ಟಪಡ್ತೀರಾ ಅಂತ ಒಂದು 3 ಲೈನಲ್ಲಿ ಬರೆಯುವಂತಹದ್ದು. ದ ರೈನ್ಬೋ ಈಸ್ ಬ್ಯೂಟಿಫುಲ್. ರೈನ್ಬೋ 7 ಕಲರ್ಸ್. ಹಾಗೆ ಇನ್ನುಳಿದಂತಹ ಪ್ರಶ್ನೆಗಳಿಗೂ ಸಹ ಉತ್ತರಿಸಿದ್ದೇನೆ. Draw a circle around the letter with which the name begins. ಅಂತಂದರೆ ಇಲ್ಲಿರುವಂತಹ ಚಿತ್ರಗಳಿಗೆ ಸಂಬಂಧಿಸಿದಂತಹ ಪದಗಳನ್ನು ಬರಿಬೇಕು. ಫಿಶು, ಮಂಕಿ, ನೆಸ್ಟು, ಸ್ನೇಕು, ಡಾಗು, ಶಿಪ್ಪು, ಕ್ಯಾಪು, ರೋಸು, ಮ್ಯಾಂಗೋ ಈ ರೀತಿಯಾಗಿ ಬರಿಬೇಕಾಗುತ್ತೆ. ಹಾಗೆ ರೈಮಿಂಗ್ ದ ವರ್ಡ್ಸ್ ಫಾರ್ ದ ಫಾಲೋಯಿಂಗ್ಸ್ ಅಂದರೆ ಬಟ್, ನಟ್, ಕಟ್, ಬಾಲ್, ಹಾಲ್, ಟಾಲ್, ಬಿನ್ನು, ವಿನ್ನು, ಪಿನ್ನು, ಬನ್ನು, ಫನ್ನು, ರನ್ನು ಈ ರೀತಿಯಾದಂತಹ ರೈಮಿಂಗ್ ವರ್ಡ್ಸ್ಗಳನ್ನು ಬರಿಬೇಕಾಗುತ್ತೆ. ಆಬ್ಜೆಕ್ಟಿವ್ ವರ್ಡ್ಸ್. ಸರ್ಕಲ್ ದ ಕರೆಕ್ಟ್ ವರ್ಡ್. ಪಿಕಾಕು, ಟ್ರೈನು, ಲ್ಯಾಂಪು,
ಡಾಕ್ಟರು, ಕ್ಲಾಕು, ಪೊಟ್ಯಾಟೊ, ಟ್ರೀ. Match the followings and write sentence correctly. Rose is red. ಈ ರೀತಿಯಾಗಿ ಹೊಂದಿಸಿ ಬರೆಯುವಂತಹದ್ದು. ವಿ ಸಿ ವಿತ್ ಅವರ್ ಅಂದರೆ ನಾವು ಕಣ್ಣುಗಳಿಂದ ನೋಡ್ತೀವಿ. ಮೂಗಿನಿಂದ ನಾವು ವಾಸನೆಯನ್ನು ಗ್ರಹಿಸುತ್ತೇವೆ. ಕೈಗಳಿಂದ ನಾವು ಕೆಲಸವನ್ನು ಮಾಡುತ್ತೇವೆ. ನಾಲಿಗೆಯಿಂದ ನಾವು ರುಚಿಯನ್ನು ಗ್ರಹಿಸುತ್ತೇವೆ. ಅಂದರೆ ಇಲ್ಲಿ ಐ, ನೋಸ್, ಹ್ಯಾಂಡ್, ಟಂಗ್, ಇಯರ್ಸ್, ಲೆಗ್ಸ್. ಬಿಟ್ಟಿರುವಂತಹ ಸ್ಥಳಗಳನ್ನು ತುಂಬುವಂತಹದ್ದು. ಫಿಲ್ ಇನ್ ದ ಬ್ಲಾಂಕ್ಸ್ ವರ್ಡ್ಸ್. ಕಲರ್ಸಿಗೆ ಸೆಂಟೆನ್ಸ್ ಮ್ಯಾಚ್ ಆಗಬೇಕು. ಅಂದರೆ ವೈಟ್ ಕಲರ್, ಮಿಲ್ಕ್ ಈಸ್ ವೈಟ್ ಇನ್ ಕಲರ್. ರೆಡ್, ಐ ಲೈಕ್ ಬ್ಲೂ ಕಲರ್, ಐ ಲೈಕ್ ರೆಡ್ ಕಲರ್. ಹಾಗೆ ಇಲ್ಲಿ ಬ್ಲೂ, ರೆಡ್ ಕಲರ್ ರೋಸ್ ಇರುತ್ತೆ. ಅದೇ ರೀತಿಯಾಗಿ ಗ್ರೀನ್, ಎಲೆಯ ಬಣ್ಣ ಲೀಫ್ ಕಲರ್ಸ್ ಗ್ರೀನ್. ಪಿಂಕ್ ಫ್ಲವರ್, ಯೆಲ್ಲೋ ಬನಾನಾ, ಆರೆಂಜ್ ಫ್ರೂಟ್ಸ್. ಈ ರೀತಿಯಾಗಿ ನಾವು ಸೆಂಟೆನ್ಸನ್ನು ಮಾಡಬೇಕಾಗುತ್ತೆ ಇಂಗ್ಲೀಷಲ್ಲಿ. ಫ್ರೆಂಡ್ಶಿಪ್, ಟ್ರೂ, ಸರಿ ತಪ್ಪುಗಳು. ಇವುಗಳಿಗೆ ಉತ್ತರ. ಡ್ರಾ ದ ಹಾಸ್ಪಿಟಲ್. does not. Sentence, your own sentence. Distance, the distance from my to school 2 kilometer. Permission, we house to ask for permission to take. Little, walk a little to go to school. ಈ ರೀತಿಯಾಗಿ ಸ್ವಂತ ವಾಕ್ಯವನ್ನು ಅಂದರೆ ಓನ್ ಸೆಂಟೆನ್ಸನ್ನು ಮಾಡಬೇಕು. ಪ್ಯಾಸೇಜು, ಈ ಒಂದು ಪ್ಯಾಸೇಜ್ಗೆ ಉತ್ತರ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ವರ್ಡ್ಸ್ ಇನ್ ಈಚ್ ಸೆಂಟೆನ್ಸ್. ಅಂದರೆ ಪ್ರೊನೌನು, ವರ್ಬು, ಅಡ್ವರ್ಬು, ನೌನು ಈ ರೀತಿಯಾದಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ಇವುಗಳನ್ನು ಬರಿಬೇಕಾಗುತ್ತೆ. ರಾಜ್ ನೌನು, ಗುಡ್ ಅಡ್ಜೆಕ್ಟಿವ್, ಈ ರೀತಿಯಾಗಿ ಬರಿಬೇಕು. ಶಿ ಅನ್ನೋದು ಪ್ರೊನೌನ್. ವೆಲ್ ಅಡ್ಜೆಕ್ಟಿವ್, ಅಂದರೆ ಅವಳ ಒಂದು ಗುಣವನ್ನು ತಿಳಿಸುವಂತಹದ್ದು. ಸಿಂಗ್ಸ್ ಅಂದರೆ ವರ್ಬ್ ಅಂದರೆ ಕ್ರಿಯೆಯನ್ನು ನಡೆಸಿರುವಂತಹದ್ದು, ವರ್ಬ್ ಕ್ರಿಯಾಪದ. ಈ ರೀತಿಯಾಗಿ ಉತ್ತರವನ್ನು ನೋಡಬಹುದು. ಕಾಪಿ ದ ಫಾಲೋಯಿಂಗ್.
ಹೊಂದಿಸಿ ಬರೆಯುವಂತಹದ್ದು. ಅಂದರೆ ಇಲ್ಲಿ ಸರಿ ಹೊಂದುವಂತಹ ಪದಗಳು. ಪೋಸ್ಟ್, ಈ ಒಂದು ಇದಕ್ಕೆ ಮ್ಯಾನ್ ಸೇರಿಸಿದ್ರೆ ಪೋಸ್ಟ್ ಮ್ಯಾನ್ ಆಗುತ್ತೆ. ಬರ್ತ್, ಇದಕ್ಕೆ ನಾವು ಡೇ ಸೇರಿದ್ರೆ ಬರ್ತ್ಡೇ ಆಗುತ್ತೆ. ಬೆಡ್ ರೂಮ್, ಬೆಡ್ರೂಮ್. ಟೂತ್ ಬ್ರಷ್, ಟೂತ್ ಬ್ರಷ್. ಟೀ ಪಾಟ್, ಟೀ ಪಾಟ್. ನ್ಯೂಸ್ ಪೇಪರ್, ನ್ಯೂಸ್ ಪೇಪರ್. ಫುಟ್ ಬಾಲ್, ಫುಟ್ಬಾಲ್. ಈ ರೀತಿಯಾಗಿ ಜಾಯಿಂಟ್ ವರ್ಡ್ಸ್ಗಳನ್ನು ಬರಿಬೇಕು. ಯೂನಿಟ್ 5 ಡಿಗ್ನಿಟಿ ಅಂದರೆ ಘನತೆ. ಈ ಒಂದು ಯೂನಿಟ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು. ರೈಟ್ ದ ಆಪೋಸಿಟ್ ವರ್ಡ್ಸ್ ಫಾರ್ ದ ಫಾಲೋಯಿಂಗ್ಸ್. ಡಿಫಿಕಲ್ಟ್, ಈಸಿ ಅಂದರೆ ಕಷ್ಟ, ಸುಲಭ. ಕೈಂಡ್, ಕ್ರುಯಲ್ ಅಂದರೆ ದಯಾಳು, ಕ್ರೂರ. ಲವ್ ಆ್ಯಂಡ್ ಹೇಟ್, ಪ್ರೀತಿ, ದ್ವೇಷ. ರೆಸ್ಪೆಕ್ಟ್, ಇನ್ ರೆಸ್ಪೆಕ್ಟ್ ಅಥವಾ ಡಿಸ್ರೆಸ್ಪೆಕ್ಟ್ ಕೂಡ ಬರುತ್ತೆ, ಅಂದರೆ ಗೌರವ, ಅಗೌರವ. ರಿಚ್, ಪೂರ್, ಶ್ರೀಮಂತ, ಬಡವ. ಫೇರ್, ಅನ್ಫೇರ್ ಅಂದರೆ ನ್ಯಾಯಸಮ್ಮತ, ನ್ಯಾಯಸಮ್ಮತ ಅಂದರೆ ನ್ಯಾಯ, ಅನ್ಯಾಯ ಅಂತ ಅರ್ಥ. ವಿರುದ್ಧಾರ್ಥಕ ಪದಗಳು. ವರ್ಬ್ಸ್. ಟೀಚ್, ಟೀಚಿಂಗ್. ಸಿಟ್, ಸಿಟ್ಟಿಂಗ್. ಟ್ರೀಟ್, ಟ್ರೀಟಿಂಗ್. ಸ್ಲೀಪ್, ಸ್ಲೀಪಿಂಗ್. ಕಂಟ್ರೋಲಿಂಗ್, ಲುಕಿಂಗ್. ಸಿಟ್ಟಿಂಗ್, ಸ್ಟಿಚಿಂಗ್. ಮೇಕಿಂಗ್, ಮೇಕಿಂಗ್. ಕೇರಿಂಗ್, ಡೆಲಿವರಿಂಗ್. ಸರ್ವಿಂಗ್, ಕೇರಿಂಗ್. ಹೋಲ್ಡಿಂಗ್, ಸೆಲ್ಲಿಂಗ್, ಸೇಲಿಂಗ್. ಹೋಲ್ಡಿಂಗ್, ಗೋಯಿಂಗ್, ಸೇಲಿಂಗ್, ಬೈಯಿಂಗ್, growing. Look at the following pictures and identify their professions. ಅಂತಂದರೆ ಅವರ ಒಂದು ವೃತ್ತಿಯನ್ನು ನಾವು ಗುರುತಿಸಬೇಕು. ಶಿ ಈಸ್ ಎ ಡ್ಯಾನ್ಸರ್. ಹಿ ಈಸ್ ಎ ಡ್ರೈವರ್. ಶಿ ಈಸ್ ಎ ನರ್ಸ್. ಹಿ ಈಸ್ ಎ ಫೋಟೋಗ್ರಾಫರ್. Look at the picture, write the suitable sentence. Doctor treat patients. The teacher teaching the students. The postman in work. The soldier. The farmer. Carpenter. Write any 6 names professions in the given boxes. ಅಂದರೆ ಇನ್ನು ಉಳಿದಂತಹ ಹಲವಾರು ವೃತ್ತಿಗಳು. ಎಂಜಿನಿಯರ್, ಜಡ್ಜ್, ಇನ್ಸ್ಪೆಕ್ಟರ್, ಸಿಂಗರ್. Look at the pictures carefully. Write the name of the vehicles in the space. Bus, ship, car, scooter, train, aeroplane, lorry. A person who treats patients. Doctor, tailor, stitching cloth. A person who teaches in a school. Teacher. A person who sells things in shops.
A person who makes things with wood. Carpenter. A person who argues in the court. Lawyer. A person who delivers letters. Postman. A person who hunts the animals. ಬೇಟೆಯನ್ನು ಆಡುವವನಿಗೆ ಹಂಟರ್ ಅಂತ ಕರೀತಾರೆ. ಆಪೋಸಿಟ್ ವರ್ಡ್ಸ್ ಬಿಗ್ ಸ್ಮಾಲ್, ಬ್ಯಾಕ್ ಫ್ರಂಟ್, ಫೈವ್ ಮೋರ್, ಲಾಸ್ ಗೇನ್, ಬ್ಯೂಟಿಫುಲ್, ಕೈಂಡ್, ಕ್ರೂರಲ್, ಫ್ಯಾಟ್, ಥಿನ್. ಹೊಂದಿಸಿ ಬರೆಯುವಂತಹದ್ದು. ಅಂಡರ್ಲೈನ್ ದ ಸೆಂಟೆನ್ಸ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ಸಿಟಿ ಅನ್ನುವಂತಹದ್ದು ನೌನು, ಸಿಂಗ್ಸ್ ಅನ್ನುವಂತಹದ್ದು ವರ್ಬು, ಹಾರ್ಡ್ ಅಂದರೆ ಕಠಿಣ ಅಂದರೆ ಅಡ್ವರ್ಬು, ರೆಸ್ಪೆಕ್ಟ್ ವರ್ಬು. ಆಲ್ಫಾಬೆಟಿಕಲಿ ಆರ್ಡರ್ ಪ್ರಕಾರ ಬರುವಂತಹದ್ದು. ಎ ಆನ್ ದ ಪದಗಳನ್ನು ಸೇರಿಸುವಂತಹದ್ದು. ಯೂನಿಟ್ 6 ಕರ್ನಾಟಕ. ಪ್ಯಾರಾಗ್ರಾಫ್. ಈ ಒಂದು ಪ್ಯಾರಾಗ್ರಾಫ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು. ನೇಮ್ ದ ಸಿಟೀಸ್ ಮೆನ್ಷನ್ಡ್ ಇನ್ ದ ಪ್ಯಾರಾಗ್ರಾಫ್. ಬೆಂಗಳೂರು ಆ್ಯಂಡ್ ಮೈಸೂರು. ಈ ಪ್ಯಾರಾಗ್ರಾಫ್ ಅಲ್ಲಿ ಬೆಂಗಳೂರು ಮತ್ತು ಮೈಸೂರು ಸಿಟಿ ಬಗ್ಗೆ ಹೇಳಲಾಗಿದೆ. ವಿಚ್ ಸ್ಟೇಟ್ ಆರ್ ದೀಸ್ ಸಿಟೀಸ್ ಲೊಕೇಟೆಡ್ ಇನ್. Cities are located in Karnataka. Do the people in Bangalore speak only one language? No, the people in Bangalore speak many language. ಹಲವಾರು ಭಾಷೆಗಳನ್ನು ಜನರು ಮಾತನಾಡ್ತಾರೆ. ವಾಟ್ ಈಸ್ ದ ಮೈಸೂರು ನೋ ಫಾರ್? ಮೈಸೂರು ಈಸ್ ನೋ ಫಾರ್ ಮೆನಿ ರಿವರ್ಸ್ ಅಂತಂದರೆ ಹಲವಾರು ನದಿಗಳನ್ನು ಹೊಂದಿದೆ. ನೇಮ್ ದ ರಿವರ್ಸ್ ಮೆನ್ಷನ್ಡ್ ದ ಪ್ಯಾರಾಗ್ರಾಫ್. ಕಾವೇರಿ, ಕಬಿನಿ, ಕಪಿಲ, ಆರಂಗಿ, ಲಕ್ಷ್ಮಣ ತೀರ್ಥ. ಇನ್ ಲೈಕ್ ದ ಬೆಂಗಳೂರು. It is warm in summer and cold in winter. Who is the author? Meghana is the author. ಮೈಸೂರು ಅರಮನೆ ಹಾಗೆ ವಿಧಾನಸೌಧ. ಈಸ್ ಇನ್ ಮೈಸೂರು, ಈಸ್ ಇನ್ ಬೆಂಗಳೂರು. ಈಸ್ ಕಿಂಗ್ ಪ್ಯಾಲೇಸ್ ದೊಡ್ಡ ಅರಮನೆ. ಈಸ್ ಗೌರ್ಮೆಂಟ್ ಪ್ಲೇಸ್. ಕಿಂಗ್ ಕ್ವೀನ್ ಲೈವ್ಡು ಬಿಲ್ಡಿಂಗ್ ಮಿನಿಸ್ಟರ್ಸ್. ಅದನ್ನು ರಾಜರು ಕಟ್ಟಿಸಿದ್ದಾರೆ, ಇದನ್ನು ಮಿನಿಸ್ಟರ್ಸ್ಗಳು. ಹರ್ ಟೂರಿಸ್ಟ್ ಪ್ಲೇಸ್. ಮೈಸೂರು ಅರಮನೆ ಒಂದು ಪ್ರವಾಸಿ ಸ್ಥಳವಾಗಿದೆ. ವಿಧಾನಸೌಧ ಎನ್ನುವಂತಹದ್ದು ವರ್ಕ್ ಕೆಲಸ ಮಾಡುವಂತಹ ಸ್ಥಳ. Fill in the blanks most choose given below. The place where the wild animals live is known as a forest. ಅಂದರೆ ವೈಲ್ಡ್ ಅನಿಮಲ್ ಅಂತಂದರೆ ಕಾಡು ಪ್ರಾಣಿಗಳು ಎಲ್ಲಿ ವಾಸ ಮಾಡ್ತವೆ ಅಂತಂದರೆ ಫಾರೆಸ್ಟ್ ಅಲ್ಲಿ. The place where a king lives is known as a
ಅಂದರೆ ರಾಜರು ಎಲ್ಲಿ ವಾಸ ಆಗ್ತಾರೆ ಅಂತಂದರೆ ಪ್ಯಾಲೇಸಲ್ಲಿ. ದ ಪ್ಲೇಸ್ ವೇರ್ ಎ ಸೇಜ್ ಲೈವ್ಸ್ ಈಸ್ ಕಾಲ್ಡ್ ಆನ್ ಆಶ್ರಮ್. The place where birds live is a nest of the birds ಅಂತಂದ್ರೆ ಗೂಡು. ಗೂಡಿನಲ್ಲಿ ಪಕ್ಷಿಗಳು ವಾಸ ಮಾಡ್ತವೆ. ಡಿ ಇಡಿ ಮೇಕ್ past tense following words suitable the words at following using the suitable words. Arrange the following words in the correct. Peacock is our national bird. ಓಕೆ. ವಿಧಾನಸೌಧ ಈಸ್ ಎ ಬ್ಯೂಟಿಫುಲ್ ಬಿಲ್ಡಿಂಗ್. ಈ ರೀತಿಯಾಗಿ ವರ್ಡ್ಸ್ಗಳನ್ನು ಆರ್ಡರ್ ವೈಸ್ ಬರೆಯೋದ್ರಿಂದ ಸೆಂಟೆನ್ಸ್ ಮೀನಿಂಗ್ಫುಲ್ ಆಗುತ್ತೆ. ಪಿಕ್ಚರ್ ದ ಕೇರ್ಫುಲಿ ಅಂಡ್ ರೈಟ್ ಶೋ ಇನ್ ದ ಎಕ್ಸ್ಪ್ಲೇನ್ ಇನ್ ದ ಸ್ಪೇಸ್ 3 apples, 5 clocks, 7 leaves, 10 balls, 4 elephants. Look at the pictures in the box and answer the questions as in the explain. Fill in the blanks with can, cannot. Identify the action words in the following sentence. Fill in the blanks with suitable words from the silent letters. Pyramids with N letters. Positive, negative, human qualities, positive, negative words. Micro test meaningful sentence in following do has directed. Read the following passage and answer the questions given below. Unit 7 Trees. How are trees helpful to birds? Trees gives shade, fruits and place to live. ಮರಗಳು ನೆರಳು ಮತ್ತು ಹಣ್ಣುಗಳು ವಾಸಿಸಲು ಜಾಗವನ್ನು ನೀಡುತ್ತದೆ. Why should we save trees? Trees are very helpful
ಟ್ರೀಸ್ ಗಿವ್ಸ್ ಆಕ್ಸಿಜನ್. ಮರಗಳಿಂದ ನಮಗೆ ಆಕ್ಸಿಜನ್ ದೊರಕುತ್ತದೆ, ಹಾಗಾಗಿ ನಾವು ಅದನ್ನು ಸೇವ್ ಮಾಡಬೇಕು. ರೈಟ್ ಟು ವರ್ಡ್ಸ್ ಇನ್ ದ ಪ್ಯಾರಾಗ್ರಾಫ್ ವಿಚ್ distribute trees kind and friendly. Trees gives us the following: shade, fruits, and fresh air. Birds nest, lion clean, rat hole, cow shed, sheep pen, snake ಅಂಟಿಲ್ ಅಂದರೆ ವಾಸಿಸುವಂತಹ ಸ್ಥಳಗಳು. ನೇಮಿಂಗ್ ವರ್ಡ್ಸ್, ಆಕ್ಷನ್ ವರ್ಡ್ಸ್. ಚೂಸ್ ದ ಕರೆಕ್ಟ್ ವರ್ಡ್. ಫ್ರೂಟ್ಸ್, ಆಪಲ್, banana, orange, mango. Arrange the letters following to match with the pictures of vegetables: tomato, cabbage, cucumber, carrot, potato. Use the following vegetables and fruits at home: beans, carrots, potatoes, cucumber, cabbage, radish, drumsticks, lady's fingers, cauliflower, onion, garlic, ginger, etc. Color the following color the following and write the name of the color in the shapes: watermelon, banana, yellow color, leaf, green color, mango, yellow color, cherries, red color. Write the opposite words: open, close, comfort, discomfort. Choose the correct words and write it in the blank. Pictures names: book, river, nest, egg, money. Write rhyming words: call, ball, hall, mall, fall, tall, wall, bat, cat, rat, bat, pot, mat, sat, pan, can, ban, tan, man. Correct words and fill in the blanks. Pictures: draw the fish. I eat with a fork. See the bird. Opposite words box. Write your biodata yourself. Alphabetical orders. Join two words, make a thank you.